ಜಿಟಿ ಮಳೆಯಾದ್ರೂ ಗಾಳಿಯ ಅಬ್ಬರ ಜೋರಾಗಿದೆ. ಬರ್ತಿರೋದು ಸಣ್ಣ ಮಳೆಯಾದ್ರೂ ಅವಾಂತರ ದೊಡ್ಡದಾಗಿದೆ. ಅದರಲ್ಲೂ ಬೆಳೆ ಕಟಾವು ಹೊತ್ತಲ್ಲೇ ಬರ್ತಿರೋ ಮಳೆ ರೈತರ ಬದುಕನ್ನೇ ಬೀದಿಗೆ ತಂದಿದೆ. ಬಂಡೆ ಮರಗಳನ್ನ ಉರುಳಿಸಿ ಜನರಿಗೂ ಸಂಕಷ್ಟ ತಂದಿಟ್ಟಿದೆ. ಭತ್ತ ನೆಲಕಚ್ಚಿದೆ, ಕಾಫಿ ಮಣ್ಣು ಪಾಲಾಗ್ತಿದೆ. ಬೃಹತ್ ಮರವೇ ಉರುಳಿ ಬಿದ್ರೆ ಶತಮಾನಗಳಿಂದಲೂ ಗಟ್ಟಿಯಾಗಿ ನಿಂತಿದ್ದ ಬಂಡೆಯೇ ಉರುಳಿ ಬಿದ್ದಿದೆ. ಫೆಂಗಲ್ ಚಂಡಮಾರುತಕ್ಕೆ ಕರಾವಳಿ ತಲ್ಲಣವಾಗಿದ್ರೆ ಮಲೆನಾಡು ಮೈಸೂರು ಭಾಗ ಕೂಡ ತಂಡ ಹೊಡೆದಿದೆ. ಚಾಮುಂಡಿ ಬೆಟ್ಟದಿಂದ ಉರುಳಿದ ಬಂಡೆ. ಮೈಸೂರಿನಲ್ಲೂ ಮೊನ್ನೆಯಿಂದಲೇ ನಿರಂತರ ಮಳೆಯಾಗ್ತಿದೆ. ಇದರಿಂದ ಚಾಮುಂಡಿ ಬೆಟ್ಟದಲ್ಲಿ ಬೃಹತ್ ಬಂಡೆ ರಸ್ತೆಗೆ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇವೆ. ಈ ಒಂದು ಚಾಮುಂಡಿ ಬೆಟ್ಟದಲ್ಲಿ ಏನು ಮೈಸೂರಿನಲ್ಲಿ ಈ ಒಂದು ಚಂಡಮಾರುತದ ಎಫೆಕ್ಟ್ನಿಂದಾಗಿ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿದ್ದಂತಹ ಒಂದು ಬಂಡೆ, ಬೃಹದಾಕಾರದ ಬಂಡೆ ರಸ್ತೆಗೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸಿಲ್ಲ. ಇನ್ನು ಮೈಸೂರಿನ ಸರಸ್ವತಿಪುರಂನಲ್ಲಿ ಜಿಟಿ ಮಳೆ ಹಾಗೂ ಗಾಳಿಗೆ ಮರವೊಂದು ಉರುಳಿ ಬಿದ್ದಿದ್ದು 2 ಕಾರುಗಳು ಜಖಂ ಆಗಿವೆ. ಇಲ್ಲೂ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಮರ ಬೀಳೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೈಸೂರು ಜಿಲ್ಲೆ ಕಾಳೇನಹಳ್ಳಿಯಲ್ಲಿ ಕಟಾವು ಮಾಡಿದ್ದ ಭತ್ತವೆಲ್ಲ ನೀರು ಪಾಲಾಗಿದ್ದು ರೈತ ಮಹಿಳೆ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ. ಇತ್ತ ರಾಮನಗರ ಜಿಲ್ಲೆಯ ಮನ್ಸನಬೆಲೆ ಗ್ರಾಮದ ಬಳಿ ಅರ್ಕಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ತಾತ್ಕಾಲಿಕ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಇದರಿಂದ ಈ ಭಾಗದ ಸಂಪರ್ಕವೇ ಬಂದ್ ಆಗಿತ್ತು. ಸದ್ಯ ಸೇತುವೆಯನ್ನ ದುರಸ್ತಿ ಮಾಡಲಾಗಿದೆ. ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ಸರ್ವನಾಶ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅಜ್ಜಳ್ಳ ಗ್ರಾಮದಲ್ಲಿ ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ಹಾನಿಯಾಗಿದೆ. ಗದ್ದೆಯಲ್ಲೇ ಕೊಳೆತು ಹೋಗುವ ಆತಂಕ ಎದುರಾಗಿದೆ. ನಾನಿವಾಗ ಭತ್ತ ಬೆಳೆ ಸಮೀಪ ಇದ್ದೀನಿ. ನೀವು ಕೂಡ ನೋಡ್ಬೋದು, ಮಂಡ್ಯ ಜಿಲ್ಲೆ ಅಂದ್ರೆ ಕಬ್ಬಿಗೆ ಸಾಕಷ್ಟು ಫೇಮಸ್. ಮತ್ತೊಂದು ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಭತ್ತವನ್ನು ಕೂಡ ಬೆಳೀತಾರೆ. ಈಗಾಗಲೇ ಭತ್ತ ಮಂಡ್ಯ ಜಿಲ್ಲಾದ್ಯಂತಲೂ ಕೂಡ ಕಟಾವಿಗೆ ಕೂಡ ಬಂದಿರುವಂತದ್ದು. ಆದ್ರೆ ಕಟಾವಿಗೆ ಬಂದಿರುವಂತ ಭತ್ತದ ಬೆಳೆ ನೆಲ ಕಚ್ಚಿರುವಂತದ್ದು. ಈಗಾಗಲೇ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ. ಮಣ್ಣು ಪಾಲಾಯಿತು ಕಾಫಿ, ಭತ್ತ. ಕೊಡಗು ಜಿಲ್ಲೆಯಲ್ಲೂ ನಿರಂತರ ಮಳೆಯಾಗ್ತಿದೆ. ಡಿಸೆಂಬರ್ನಲ್ಲಿ ಕಾಫಿ, ಮೆಣಸು, ಭತ್ತವನ್ನ ಕಟಾವು ಮಾಡ್ತಿದ್ರು. ಆದ್ರೆ ಇಂಥ ಹೊತ್ತಲ್ಲೇ ಮಳೆ ಆಗ್ತಿರೋದು ಕಾಫಿ ಬೆಳೆಗಾರರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಕಾಫಿ ಕೊಯ್ಲಿನ ಸಮಯ, ಕಾಫಿ ಮತ್ತು ಭತ್ತ ಹಾಗೂ ಕಾಳು ಮೆಣಸು ಕೊಯ್ಲಿನ ಸಮಯ. ಈ ಸಮಯದಲ್ಲಿ ಈ ಫೆಂಗಲ್ ಚಂಡಮಾರುತದ ಆರ್ಭಟದಿಂದಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ. ಇವತ್ತು ಬೆಳಗಿನಿಂದಲೇ ಮಳೆ ಆಗ್ತಾ ಇದೆ. ಈ ಮಳೆಯಿಂದಾಗಿ ಕೊಡಗಿನ ಕಾಫಿ ಉದ್ಯಮಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಹೊಡೆತ ಬಿದ್ದಿದೆ. ಇನ್ನು ಕೊಯ್ಲು ವೇಳೆ ಬೆಳೆ ಹಾಳಾಯಿತು ಅಂತ ರೈತರು ಸಂಕಷ್ಟ ತೋಡಿಕೊಂಡಿದ್ದಾರೆ. ಡಿಸೆಂಬರಲ್ಲಿ ಮಳೆ ಬಂದರೆ ನಮಗೆ 190% ಅಷ್ಟೇನೆ. ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಆಗುವಂಥ ಹವಾಮಾನ ಅಷ್ಟೇ, ಇರುವ ವ್ಯವಸಾಯ ಬೆಳೆದು ಅಷ್ಟೇ ಇರೋದು. ಹೀಗೇ ಗಾಳಿ ಮಳೆ ವಿಪರೀತ ಹಾಳಾಗ್ತದೆ. ಗದ್ದೆ ಅಂತ ಹೇಳೋದೇ ಬೇಡ, ಎಷ್ಟೊಂದು ತೊಂದರೆ ಕೊಡ್ತದೆ. ಇಲ್ಲಿ ನೋಡಿ, 10 ಎಕರೆಯಲ್ಲಿನ ಭತ್ತದ ಬೆಳೆ ಹೇಗೆ ನೆಲದ ಪಾಲಾಗಿದೆ ಅನ್ನೋದನ್ನ. ಇದು ಚಿಕ್ಕಮಗಳೂರು ಜಿಲ್ಲೆ ಮುಕ್ತಿಹಳ್ಳಿಯಲ್ಲಿನ ದೃಶ್ಯ. ನಾವಿವಾಗ ಏನು ಚಿಕ್ಕಮಗಳೂರಿನ ತಾಲೂಕಿನ ಮುಕ್ತಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಒಂದು ಗ್ರಾಮದಲ್ಲಿದ್ದೇವೆ. ಇಲ್ಲಿ ಭತ್ತದ ಬೈಲನ್ನು ನಾವು ನೋಡ್ಬೋದು. ನಿನ್ನೆಯಿಂದ ಏನು ಪೆಂಗಲ್ ಚಂಡಮಾರುತದ ಎಫೆಕ್ಟಿಂದಾಗಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಒಂದು ಕಡೆ ಶೀತ ಗಾಳಿ ಬೀಸ್ತಾ ಇರುವಂಥದ್ದು, ಜೊತೆಗೆ ಮಳೆ ಕೂಡ ಆರಂಭವಾಗಿರುವಂಥದ್ದು. ಏನು ಪಿರಿ ಮಳೆ ಜೊತೆಗೆ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿರುವಂಥದ್ದು. ಇದರಿಂದಾಗಿ ಭತ್ತ ಸಂಪೂರ್ಣವಾಗಿ ಗದ್ದೆಯಲ್ಲೇ ಬೆಳೆ ನಾಶವಾಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಮೈಸೂರು ಭಾಗ ಹಾಗೂ ಮಲೆನಾಡು ತತ್ತರಿಸಿದೆ. ಅದರಲ್ಲೂ ಭತ್ತ, ಕಾಫಿ ಹಾಳಾಗ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಭತ್ತದ ತೆನೆ ನೆಲ ಕಚ್ಚಿದೆ. ತೆನೆ ಬಿಟ್ಟಿದ್ದ ರಾಗಿ ಹೊಲದಲ್ಲೇ ಮೊಳಕೆಯೊಡೆಯುತ್ತಿದೆ. ಸೇವಂತಿ ಹೂ ಗಿಡದಲ್ಲೇ ಬಾಡಿ ಹೋಗಿದೆ. ಇಷ್ಟೆಲ್ಲಾ ಅನಾಹುತಕ್ಕೆ ಕಾರಣವೇ ಫೆಂಗಲ್ ಚಂಡಮಾರುತದ ಆರ್ಭಟ.
ಫೆಂಗಲ್ ಚಂಡಮಾರುತ ರಾಜ್ಯದಲ್ಲೂ ಚಂಡಿ ಅವತಾರ ತಾಳಿದೆ. ಹೀಗಾಗಿಯೇ ಬೆಳೆ ಸರ್ವನಾಶವಾಗಿದೆ. ಬಂಗಾರದ ನೆಲ ಕೋಲಾರದಲ್ಲಿ ಮಳೆಯಾರ್ಭಟಕ್ಕೆ ರಾಗಿ, ಅವರೆಕಾಯಿ, ಟೊಮೆಟೊ, ಹೂ ಬೆಳೆಗಳಿಗೆ ಹಾನಿಯಾಗಿವೆ. ನಿರಂತರ ಮಳೆಗೆ ಅವರೆ ಹೂ ಉದುರಿದ್ರೆ ಹೊಲದಲ್ಲೇ ನೆನೆದು ರಾಗಿ ಮೊಳಕೆ ಒಡಿತಿದೆ. ಈ ಪೆಂಗಲ್ ಚಂಡಮಾರುತದ ಒಂದು ಬಿಸಿಯಿಂದ ಗಿಡಗಳಲ್ಲಿ ಹೂವು ಎಲ್ಲ ಹಂಗೆ ಡ್ಯಾಮೇಜ್ ಬಂದಿದೆ. ಈ ತೇವಕ್ಕೆ ಏನಾಯ್ತಾನೆ ಮಚ್ಚೆ ಬಂದ್ಬಿಡ್ತೈತೆ. ಮಚ್ಚೆ ಬಂತಾನೆ ಹೂವು ಯಾರು ತೆಗಿಯೋದಿಲ್ಲ. ಈ ತೆಗಿಯೋದಿಲ್ಲ ಅಂತಂದ್ರೆ ನಾವು ಕಟಿಂಗ್ ಮಾಡೋಕ್ಕಾಗಲ್ಲ. ಲೇಬರ್ಸ್ ಪ್ರಾಬ್ಲಮ್ ಇದ್ಕೊಂಡು ನಾವು ಇಷ್ಟೊಂದು ಬಂಡವಾಳ ಹಾಕಿ ಹೂವು ನಾಟಿ ಮಾಡಿ ಚೆನ್ನಾಗಿ ಫಸಲು ಬರೋ ಟೈಮ್ಗೆ ಈ ಅಕಾಲಿಕ ಮಳೆಯಿಂದ ಡ್ಯಾಮೇಜ್ ಬಂದಿದೆ ಹೂವು. ಇತ್ತ ಚಿಕ್ಕಬಳ್ಳಾಪುರದಲ್ಲೂ ಚೆಂಡು ಹೂವು, ಗುಲಾಬಿ ಹೂ ನೀರು ತುಂಬಿಕೊಂಡು ತೋಟದಲ್ಲೇ ಕುಳಿತಿವೆ. ಮಳೆಯಿಂದಾಗಿ ದಿಢೀರ್ ಹೂವಿನ ಬೆಲೆ ಕುಸಿದಿದ್ದು, ಕೆಜಿ ಸೇವಂತಿ ಹೂ 200ರಿಂದ 50ಕ್ಕೆ ಕುಸಿದಿದ್ರೆ ಗುಲಾಬಿ ಹೂ 180ರಿಂದ 40ಕ್ಕೆ ಇಳಿದಿದೆ. ಧಾರವಾಡದಲ್ಲಿ ಮಾವಿನ ಬೆಳೆಗೂ ಕುತ್ತು ತಂದಿದೆ. ಸದ್ಯ ಹೂ ಬಿಡೋ ಹಂತದಲ್ಲಿರುವ ಮಾವು ಉದುರಿ ಬೀಳುತ್ತಿದೆ. ಜಿಲ್ಲೆಯಲ್ಲಿ ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಫೆಂಗಲ್ ಚಂಡಮಾರುತ ಧಾರವಾಡದ ಮಾವು ಬೆಳೆಗಾರರಿಗೆ ದೊಡ್ಡ ಶಾಕ್ ನೀಡಿದೆ. ಈಗಾಗಲೇ ಸಣ್ಣದಾಗಿ ಹೂವು ಈ ಮಾವು ಮರಗಳಲ್ಲಿ ಕಂಡು ಬರ್ತಾ ಇತ್ತು. ಆದರೆ ನಿನ್ನೆ ಸುರಿದ ಮಳೆಯಿಂದಾಗಿ ಆ ಹೂವೆಲ್ಲ ಉದುರೋಗಿದೆ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಇರುವಂತಹ ಯಾವ ಗಿಡಗಳಲ್ಲೂ ಕೂಡ ಹೂ ಕಾಣ್ತಾ ಇಲ್ಲ. ಯಾಕಂದರೆ ಅವು ಮಳೆಯ ಹೊಡೆದಕ್ಕೆ ಉದುರು ಹೋಗಿಬಿಟ್ಟಿವೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಧಾರವಾಡದ ಮಾವು ಬೆಳೆಗಾರರಿಗೆ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಬಳ್ಳಾರಿ ಜಿಲ್ಲೆಯಲ್ಲಿ ನಿನ್ನೆಯಿಂದ ಸುರಿತಾ ಇರುವ ಮಳೆಗೆ ಭತ್ತ, ಮೆಣಸಿನಕಾಯಿ ಬೆಳೆಗೂ ಕುತ್ತು ತಂದಿದ್ದು, ಕೊಲಗಲ್ಲದಲ್ಲಿ ಭತ್ತದ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಇತ್ತ ಗದಗದಲ್ಲೂ ಕಟಾವಿಗೆ ಬಂದಿದ್ದ ಭತ್ತ, ಕಡಲೆ, ಮೆಣಸಿನಕಾಯಿಗೆ ಹಾನಿಯಾಗಿದೆ. ಕೊಪ್ಪಳದಲ್ಲಿ ಒಣಗಿಸಲು ಹಾಕಿದ್ದ ಭತ್ತ ಮಳೆಯಿಂದಾಗಿ ಹಾಳಾಗಿ ಹೋಗ್ತಿದೆ. ಗಂಗಾವತಿ, ಕಾರಟಗಿ, ಕೊಪ್ಪಳ ತಾಲೂಕಿನ ರೈತರು ಹೈರಾಣಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.